ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನೊಂದು ಚಿಕನ್ ರೆಸಿಪಿ ಜೊತೆ ನಿಮ್ಮೊಂದಿಗಿದ್ದೀನಿ. ಚಿಕನ್ ಕುರ್ಕುರೆ. ಇದು ನಮಗೆ ಊಟದ ಜೊತೆ ತಗೋಬೋದು, ಇಲ್ಲಾಂದರೆ ಜಸ್ಟ್ ಸ್ನ್ಯಾಕ್ ಆಗು ತಿನ್ಬೋದು. ಯಾಕಂದರೆ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಈ ಚಿಕನ್ ಕುರ್ಕುರೆ. ಈಸಿಯಾಗಿ ಮಾಡ್ಬೋದು. ಬನ್ನಿ ಈ ಚಿಕನ್ ಕುರ್ಕುರೆ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ನೀವು ಇದರಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಬೇಡಿ. ಅದರ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದರಲ್ಲಿ ಬರೋ ಆಲ್ ಆಪ್ಷನ್ಗೆ ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ ನಾನಿಲ್ಲಿ ಬೋನ್ಲೆಸ್ ಚಿಕನ್ ತಗೊಂಡಿದ್ದೀನಿ. ನೋಡಿ, ಈ ಥರ ಉದ್ದ ಉದ್ದ ಪೀಸ್ ಮಾಡಬೇಕು. ಇದಕ್ಕಿಂತಲೂ ಉದ್ದ ಆದರೂ ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ 1 ಕಪ್ ತಗೊಂಡಿದ್ದೀನಿ ನಾನು. ನಾನಿಲ್ಲಿ ಚಿಕನ್ ಕುರ್ಕುರೆ ಮಾಡೋದಕ್ಕೆ ಮೊದಲೊಂದು ಬೌಲ್ ತಗೋತಾ ಇದ್ದೀನಿ. ಅದಕ್ಕೆ ನೋಡಿ, ಅರ್ಧ ಈರುಳ್ಳಿ ಸಾಕು. 1 ಕಪ್ ಚಿಕನ್ಗೆ ಅರ್ಧ ಈರುಳ್ಳಿ ನಾನು ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ಇದು ಜಾಸ್ತಿ ಫ್ಲೇವರ್ ಸಿಗಬಾರ್ದು, ಚಿಕನ್ಗಿಂತ ಜಾಸ್ತಿ ಆಗಬಾರ್ದು. ಓಕೆ, ನೆಕ್ಸ್ಟ್ 1 ಕಾಯಿ ಮೆಣಸು ಇದೇ ಥರ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಕ್ರಶ್ಡ್ ತಗೊಂಡಿದ್ದೀನಿ, ಪೇಸ್ಟ್ ಆದರೆ ಪೇಸ್ಟ್. ಆಮೇಲೆ ಸ್ವಲ್ಪ ಕರಿಬೇವು. ಆಮೇಲೆ ಇದಕ್ಕೆ ನೋಡಿ ಕರೆಕ್ಟ್ 1 ಟೀ ಸ್ಪೂನ್ ಕಾರ್ನ್ಫ್ಲವರ್ ಹಾಕ್ತಾ ಇದ್ದೀನಿ ನಾನು. 1.5 ಹಾಕ್ಕೊಂಡಿದ್ದೀನಿ. 1 ಟೀ ಸ್ಪೂನ್ ಮೈದಾ. ಆಮೇಲೆ ಇದಕ್ಕೆ ಮೆಣಸು ನೋಡಿ ಹಾಕೋಣ. ಚಿಲ್ಲಿ ಪೌಡರ್ 2 ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಕೊತ್ತಂಬರಿ ಜಾಸ್ತಿ ಬೇಡ, ನಾನಿಲ್ಲಿ ಅರ್ಧ ಟೀ ಸ್ಪೂನ್ ಹಾಕ್ತಾ ಇದ್ದೀನಿ. ಆಮೇಲೆ ನೋಡಿಲಿ 1/4 ಟೀ ಸ್ಪೂನ್ನಷ್ಟು ಗರಂ ಮಸಾಲ, 1/4 ಟೀ ಸ್ಪೂನ್ ಜೀರಾ ಪೌಡರ್. ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡೋಣ. ಮೊದಲು ಇದನ್ನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದಕ್ಕೆ ನಾನು 1 ಟೀ ಸ್ಪೂನ್ನಷ್ಟು ಗಟ್ಟಿ ಮೊಸರು ಹಾಕ್ತಾ ಇದ್ದೀನಿ. 1.5 ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡೋಣ. ಓಕೆ, ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ತಾ ಇಲ್ಲ ನಾನು. ಇದಕ್ಕೆ ಸ್ವಲ್ಪ ಆಯಿಲ್ ಆ್ಯಡ್ ಮಾಡ್ತಾ ಇರೋದು. ಓಕೆ, ನೆಕ್ಸ್ಟ್ ಒಂದು ಸಲ ಕೈಯಲ್ಲಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ನಾವಿಲ್ಲಿ ಕಲೆಕ್ಟ್ ಮಾಡಿಟ್ಟ ಬೋನ್ಲೆಸ್ ಚಿಕನ್ ಆ್ಯಡ್ ಮಾಡೋಣ. ಓಕೆ, ನೋಡಿ ಈ ಥರ ಮಿಕ್ಸ್ ಮಾಡಿಟ್ಟಿದ್ದೀನಿ. ನೆಕ್ಸ್ಟ್ ಮಿನಿಮಮ್ 1 ಅವರ್ ಆದರೂ ಇದನ್ನು ಈ ಥರ ಮಿಕ್ಸ್ ಮಾಡಿಬಿಡಿ. ಆವಾಗ ಚೆನ್ನಾಗಿ ಮಸಾಲೆ ಎಲ್ಲ ಎಳ್ಕೊಳ್ಳುತ್ತೆ, ಉಪ್ಪೆಲ್ಲ ಎಳ್ಕೊಳ್ಳುತ್ತೆ. ನಾನು ಇದನ್ನು ಕ್ಲೋಸ್ ಮಾಡಿಡ್ತಾ ಇದ್ದೀನಿ. 1 ಅವರ್ ಕಳೆದಿದೆ. ನೋಡಿ, ಇದೆಲ್ಲ ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಇವಾಗ ತೆಗೆದಿದ್ದೀನಿ. ನೆಕ್ಸ್ಟ್ ನೋಡಿ, ಈ ಥರ ಇದನ್ನು ಫ್ರೈ ಮಾಡ್ತಾ ಇರೋದು. ನೋಡಿ, ಇವಾಗ ಒಂದು ಸೈಡ್ ಫ್ರೈ ಆಗಿದೆ. ಇವಾಗ ನಾನು ತಿರುಗಿಸಿ ಹಾಕ್ತಾ ಇದ್ದೀನಿ. ಈ ಥರ 2 ಸೈಡು ಫ್ರೈ ಮಾಡಿದ ಮೇಲೆ ನಮ್ಗೆ ಇದನ್ನು ತೆಗಿಬೋದು. ಓಕೆ, ನೋಡಿ, ಇಲ್ಲಿ ನಮ್ಮ ಚಿಕನ್ ಕುರ್ಕುರೆ ರೆಡಿ ಆಗಿದೆ. ಫ್ರೈ ಆಗಿ ನಾನು ತೆಗಿತಾ ಇದ್ದೀನಿ. ನೋಡಿ, ಇದು ತಿನ್ನೋದಕ್ಕೆ ರೆಡಿ ಆಗಿದೆ. ಬಿಸಿ ಬಿಸಿ ತಿನ್ಬೋದು, ಇಲ್ಲ ಸ್ವಲ್ಪ ಆರಿದ ಮೇಲೂ ತಿನ್ಬೋದು. ಟೇಸ್ಟಿಯಾಗಿರುತ್ತೆ. ನೋಡಿ, ಇದೇ ಥರ ಉಳಿದ ಚಿಕನ್ ನಾನಿಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾನು ಈ ಥರ ಟಿಶ್ಯೂಲ್ಲಿ ಕಲೆಕ್ಟ್ ಮಾಡಿಟ್ಟಿದ್ದೀನಿ. ನೋಡಿ, ಇವಾಗ ಇದು ರೆಡಿ ಆಗಿದೆ. ಇದನ್ನು ತೆಗಿತಾ ಇದ್ದೀನಿ. ನೋಡಿ, ಈ ಥರ ಇರುತ್ತೆ. ನೋಡೋದಕ್ಕೂ ಚೆನ್ನಾಗಿರುತ್ತೆ, ಅದೇ ಥರ ತಿನ್ನೋದಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ ಇದು. ನೋಡಿ, ಇಲ್ಲಿ ನಮ್ಮ ಚಿಕನ್ ಕುರ್ಕುರೆ ಇಲ್ಲಿ ತಿನ್ನೋದಕ್ಕೆ ರೆಡಿ ಆಗಿದೆ. ನಾನು ಹೇಳಿದ ಥರ ಊಟದ ಜೊತೆ ತಗೋಬೋದು, ಇಲ್ಲಾಂದರೆ ಸುಮ್ಮನೆ ಕೂತ್ಬಿಟ್ಟು ಹೀಗೆ ತಿನ್ಬೋದು. ಇದನ್ನು ಅಷ್ಟೊಂದು ಟೇಸ್ಟಿ ಆಗಿರುತ್ತೆ.
ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಅದೇ ಥರ ಈ ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.